ಸೂಪರ್ ಆಗಿತ್ತು ಮೂವಿ. ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗೆ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅವರು ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿರೋ ಮೂವಿ. ಕನ್ನಡದಲ್ಲಿ ಈ ಥರ ಮೂವಿ ಪ್ರಾಬಬ್ಲಿ ಯಾವುದೂ ಇಲ್ಲ. ಎಲ್ಲರೂ ನೋಡಲೇಬೇಕಾಗಿರೋಂಥದ್ದು ಮೂವಿ ಇದು. ತುಂಬ ಚೆನ್ನಾಗಿದೆ. ನಿಮ್ಮ ಪರ್ಸ್ನಲ್ ಆಗಿ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂತಂದರೆ ಬೇರೆ ಎಲ್ಲ ಫಿಲಮ್ಗಿಂತಲೂ ಇಷ್ಟ ಅವ್ರದ್ದು ಎಷ್ಟು ಫಿಲಮ್ ಬಂತು, ಅದಕ್ಕೆ ಇದೊಂದು ಸ್ವಲ್ಪ ನಂಗೆ ಗೊತ್ತಿರೋಂಗೆ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಸರ್ಪ್ರೈಸ್ ಅನಿಸ್ತು. ಅಷ್ಟೊಂದು ಸರ್ಪ್ರೈಸ್ ಆಗಿ ಆ್ಯಕ್ಟಿಂಗ್ ಆ ಥರ ಒಂದು ಕೊಟ್ಟಿದ್ದಾರೆ. ಓಮ್ ಸಿನಿಮಾದಲ್ಲಿ ಶಿವಣ್ಣನ ಲುಕ್ ಇದೆಯಲ್ಲ, ಸೇಮ್ ಸರ್. ಶಿವಣ್ಣ ಮತ್ತು ಅಪ್ಪು ಸರ್ ಎರಡು ಸೇರಿದ್ರೆ ಪೆಪೆ ಅಂತ ಹೇಳ್ಬೋದು. ಯಾಕೆಂದರೆ ಶಿವಣ್ಣ ಅವ್ರದ್ದು ರಾ ಲುಕ್ಕು ಸೇಮ್. ಆಮೇಲೆ ವಿನಯ್ ಸರ್ದು ಇಷ್ಟು ದಿನ ತೋರಿಸಿದ ರೀತಿಯೇ ಬೇರೆ ಇತ್ತು. ಇನ್ನು ಇವತ್ತು ಪೆಪೆಯಲ್ಲಿ ಶಿವಣ್ಣ ಅವ್ರದ್ದು ಓಮ್ ಸಿನಿಮಾದಲ್ಲಿ ಏನು ಲುಕ್ ಇದೆಯೋ ಸೇಮ್ ಅದೇ ಥರ ಬರ್ತಾಯಿದೆ ಲುಕ್ಕು. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಕಥೆನೂ ತುಂಬ ಚೆನ್ನಾಗಿದೆ. ಕೆಲವರು ಹೇಳ್ತಾರೆ ಕನ್ನಡ ಫಿಲಮ್ಸ್ ಯಾರೂ ನೋಡೋದಿಲ್ಲ ಅಂತ. ಖಂಡಿತ ಇಂಥ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡಿದ್ರೆ ಮುಂದೆ ಕನ್ನಡ ಚಿತ್ರರಂಗ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದೊಂದು ಅಭಿಪ್ರಾಯ ಸರ್. ತುಂಬ ಚೆನ್ನಾಗಿದೆ, ತುಂಬ ಸೂಪರ್. ವಿನಯ್ ರಾಜ್ಕುಮಾರ್ ಸರ್ ಫೈಟಿಂಗ್ ಇರ್ಬೋದು, ಅವ್ರ ಆ್ಯಕ್ಷನ್ ಇರ್ಬೋದು, ಶಿವರಾಜ್ಕುಮಾರ್ ಸರ್ ಥರ ತುಂಬ ಸೂಪರಾಗಿ ಮಾಡಿದ್ದಾರೆ ಸರ್. ಏನು ಇಷ್ಟ ಆಯಿತು? ಅದರಲ್ಲಿ ಒಂದು ಸಾಂಗ್ ಇದೆ, ಅದ್ರ ಮ್ಯೂಸಿಕ್ ಮಾತ್ರ ಸೂಪರ್ ಸರ್. ಓಕೆ. ಇಡೀ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ವಿನಯ್ ರಾಜ್ಕುಮಾರ್ ಸರ್ ಆಕ್ಷನ್ ಸೂಪರ್ ಸರ್. ಅದರಲ್ಲಿ ಫೈಟಿಂಗ್ ಮಾತ್ರ ಅಲ್ಟಿಮೇಟ್. ಕೈಯಲ್ಲಿ ಮಚ್ಚಿಡ್ದಿದ್ದಾರೆ. ಅಲ್ಟಿಮೇಟ್ ಫೈಟಿಂಗ್ ಮಾತ್ರ ಸೂಪರ್. ಹೀರೋ ಯಾವ ರೀತಿ ಇರ್ಬೇಕನ್ನೋದು ಈ ಫಿಲಮ್ ನೋಡ್ಬೇಕು ಸರ್. ರಾಘಣ್ಣ ಮತ್ತೆ ಅವರಿಬ್ರು ಅಪ್ಪ ಮಗ ಇಬ್ರು ಬರ್ತಾರಲ್ವಾ, ತುಂಬಾ ಇಷ್ಟ ಆಯ್ತು. ಕೊನೆ ಸೀನ್ ಇಷ್ಟ ಆಯ್ತಾ? ಲಾಸ್ಟ್ ಫೈಟ್ ಇದೆ ಅಲ್ವಾ, ಅದು ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಹೀಗೆ ಓಡ್ಲಿ, ಎಸ್ ಆಗಲಿ, ಅವ್ರಿಗೂ ಒಳ್ಳೇದಾಗಲಿ. ವಿಭಿನ್ನ ಪ್ರಯತ್ನ. ಹೌದು. ನಿಮ್ಗೆ ಎಷ್ಟು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಹೊಸದು ಎಸ್ ಆಗಲಿ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಹೀರೋಯಿನು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ.